ಕೇಂದ್ರದ ನಿರ್ದೇಶನಕ್ಕೆ ಕ್ಯಾರೆ ಎನ್ನದ ಅಧಿಕಾರಿಗಳು, ರಾಷ್ಟ್ರೀಯ ಭದ್ರತೆಯ ಮೇಲೆ ಗಂಭೀರ ಪರಿಣಾಮ. ಆತ್ಮನಿರ್ಭರ ಅರ್ಥ ಮಾಡಿಕೊಳ್ಳದ ಸಣ್ಣ ಕೈಗಾರಿಕಾ ನಿಯಮ, ಕೆಎಸ್ಎಸ್ಐಡಿಸಿಯಿಂದ ಮೋದಿ ಕನಸು ಭಗ್ನ. ಮೇಕ್ ಇನ್ ಇಂಡಿಯಾದಡಿ ರಕ್ಷಣಾ ಹೂಡಿಕೆಗೆ ಭೂಮಿ ಮಂಜೂರು ಮಾಡುವಂತೆ ಸೂಚನೆ ನೀಡಿದ್ದರೂ ಕ್ಯಾರೆ ಎನ್ನದ ಕೆಎಸ್ಎಸ್ಐಡಿಸಿ. 2 ಬಾರಿ ರಕ್ಷಣಾ ಇಲಾಖೆ ಸೂಚನೆ ನೀಡಿದರೂ ಸಂಸ್ಥೆಯ ನಿರ್ಲಕ್ಷ್ಯ. ತುಂಡು ಭೂಮಿಗಾಗಿ ಅಲೆದಾಡುತ್ತಿರುವಂತಹ ಕಂಪನಿ. ದೇಶೀಯವಾಗಿ ಉತ್ಪನ್ನವನ್ನ ತಯಾರಿಸುವ ಮೂಲಕ ರಕ್ಷಣಾ ವಲಯದಲ್ಲಿ ಭಾರತವನ್ನ ಸ್ವಾವಲಂಬಿ ದೇಶವನ್ನಾಗಿ ಮಾಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ 101 ಉತ್ಪನ್ನಗಳ ಆಮದಿನ ಮೇಲೆ ಈಗಾಗಲೇ ನಿಷೇಧ ಹೇರಿದೆ. ಇದರಿಂದ ರಕ್ಷಣಾ ಉತ್ಪನ್ನಗಳ ತಯಾರಿಕೆಯಲ್ಲಿ ತೊಡಗಿರುವ ಖಾಸಗಿ ಸಂಸ್ಥೆಗಳು ಹೆಚ್ಚಿನ ಪ್ರಯೋಜನವಾಗಲಿದೆ. ಆದರೆ ಕರ್ನಾಟಕದ ಮಟ್ಟಿಗೆ ದೇಶದ ಮೇಕ್ ಇನ್ ಇಂಡಿಯಾ ಕನಸು ನನಸಾಗುವ ಲಕ್ಷಣವೇ ಕಾಣುತ್ತಿಲ್ಲ. ಏಕೆಂದರೆ ರಾಜ್ಯದ ಕರ್ನಾಟಕ ಸಣ್ಣ ಪ್ರಮಾಣದ ಕೈಗಾರಿಕಾ ಅಭಿವೃದ್ಧಿ ಮಂಡಳಿ ಕೆಎಸ್ಎಸ್ಐಡಿಸಿ ಈ ಕನಸು ನನಸು ಮಾಡುವ ಆಸಕ್ತಿಯನ್ನೇ ತೋರಿಸುತ್ತಿಲ್ಲ. ಏನೆಂದರೆ ಎಡಿಡಿ ಇಂಜಿನಿಯರಿಂಗ್ ಕಾಂಪೋನೆಂಟ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಎಐಸಿಪಿಎಲ್ ಕೇಂದ್ರ ರಕ್ಷಣಾ ಇಲಾಖೆ ಅನುಮೋದನೆ ನೀಡಿದ ಹೊರತಾಗಿಯೂ ಹಲವಾರು ರಕ್ಷಣಾ ಕ್ಷೇತ್ರಗಳಿಗೆ ಹೈ ಎಂಡ್ ಮೆಟಲ್ ಕಟಿಂಗ್ ಟೂಲ್ಸ್ಗಳನ್ನು ಪೂರೈಕೆ ಮಾಡುತ್ತದೆ. ಈ ಮಧ್ಯೆ ಭರವಸೆಯಂತೆ ಯುದ್ಧ ವಿಮಾನಗಳು ಅಥವಾ ಶಸ್ತ್ರಾಸ್ತ್ರಗಳನ್ನು ನೀಡುವಲ್ಲಿ ಹಿಂದೂಸ್ತಾನ್ ಏರೋನಾಟಿಕಲ್ ಇಂಡಸ್ಟ್ರಿಯಲ್ ಮತ್ತು ಇತರೆ ರಕ್ಷಣಾ ಕ್ಷೇತ್ರದ ಸಂಸ್ಥೆಗಳು ವಿಳಂಬ ಮಾಡುತ್ತಿದೆ ಎಂದು ಮಾಧ್ಯಮಗಳು ಟೀಕಿಸುತ್ತಿವೆ. ಆದರೆ ಸತ್ಯಾಂಶವೆಂದರೆ ಕರ್ನಾಟಕದಲ್ಲಿ ಅಧಿಕಾರಸ್ಥರು ಸ್ವಜನ ಪಕ್ಷಪಾತ ಮತ್ತು ಭ್ರಷ್ಟಾಚಾರ ಇದಕ್ಕೆ ಪ್ರಮುಖ ಕಾರಣ ಎಂದು ತಿಳಿದು ಬಂದಿದೆ. ಎಡಿಡಿ ಇಂಜಿನಿಯರಿಂಗ್ ಜಿಎಂಬಿಎಚ್ ಜರ್ಮನಿಯ ಅಂಗಸಂಸ್ಥೆಯಾಗಿರುವ ಎಐಸಿಪಿಎಲ್ ಬೆಂಗಳೂರಿನ ಗಿರೀಶ್ ಲಿಂಗಣ್ಣ ಅವರೊಂದಿಗೆ ಸಹಭಾಗಿತ್ವವನ್ನು ಮಾಡಿಕೊಂಡಿದೆ. ಇವರು ಭಾರತದಲ್ಲಿ ಕಂಪನಿಯ ನಿರ್ದೇಶಕರಾಗಿದ್ದಾರೆ. ಈ ಕಂಪನಿ ರಷ್ಯಾದಲ್ಲಿಯೇ ತನ್ನ ವ್ಯವಹಾರವನ್ನು ಹೊಂದಿದೆ. ಕಂಪನಿಯು ಎಚ್ಎಎಲ್ಗೆ ಎಲ್ಸಿಎ ತೇಜಸ್ ಮತ್ತು ಇಂಜಿನ್ ಯೋಜನೆಗೆ ಅಗತ್ಯವಾದ ಮೆಟಲ್ ಕಟಿಂಗ್ ಟೂಲ್ಸ್ ಅನ್ನು ಪೂರೈಕೆ ಮಾಡುತ್ತಿದ್ದು, ಇದಲ್ಲದೆ ಕಂಪನಿಯು ಡಿಆರ್ಡಿಒ 515 ಆರ್ಮಿ ಬೇಸ್, ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರೀಸ್ ಮತ್ತು ಏರೋಸ್ಪೇಸ್ ಸಂಬಂಧಿಸಿದ ಇತರೆ ಕಂಪನಿಗಳೊಂದಿಗೆ ನಿಕಟವಾಗಿ ವ್ಯವಹಾರಗಳನ್ನು ನಡೆಸುತ್ತಾ ಬಂದಿದೆ. ಜೆಎಸ್ಡಬ್ಲ್ಯೂ ಮಿಶ್ರಧಾತು ನಿಗಮ ಲಿಮಿಟೆಡ್, ಬಾಷ್ ಸೇರಿದಂತೆ ಇನ್ನಿತರ ದೊಡ್ಡ ಕಂಪನಿಗಳೊಂದಿಗೆ ಸಹಯೋಗವನ್ನು ಹೊಂದಿದೆ. ಆದರೆ ಇವರಿಗೆ ಇದುವರೆಗೂ ಭೂಮಿ ಮಂಜೂರು ಮಾಡಿಲ್ಲ ಎಂಬುದೇ ವಿಪರ್ಯಾಸ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮೇಕ್ ಇನ್ ಇಂಡಿಯಾ ಉಪಕ್ರಮದಿಂದ ಪ್ರೇರೇಪಿತವಾಗಿರುವ ಕಂಪನಿಯು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಮಾಚೋಹಳ್ಳಿ ಸಮೀಪದ ಬೂದಿಯಾಳ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾರಾಯಣರಾವ್ ಪಾಳ್ಯದಲ್ಲಿ ಇಂಡಸ್ಟ್ರಿಯಲ್ ಎಸ್ಟೇಟ್ನ ಫ್ಲಾಟ್ ನಂಬರ್ ನಿರ್ಮಾಣಕ್ಕಾಗಿ ಭೂಮಿ ಸಂಖ್ಯೆ D143 ಅರ್ಜಿ ಸಲ್ಲಿಸಿತ್ತು. ಆದರೆ 2018ರಿಂದ ಇಲ್ಲಿಯವರೆಗೆ 2020ರವರೆಗೆ ಕಂಪನಿಗೆ ತಣ್ಣೀರೆರಚಿದೆ. ಏಕೆಂದರೆ ಅಂದಿನಿಂದ ಕೆಎಸ್ಎಸ್ಐಡಿಸಿ ಕಂಪನಿಯು ಅರ್ಜಿಯನ್ನು ಶಿಥಿಲಾಗೃಹಕ್ಕೆ ತಳ್ಳಿದೆ. ಅಂದರೆ ಇದುವರೆಗೆ ಈ ಬಗ್ಗೆ ಯಾವುದೇ ನಿರ್ಧಾರವನ್ನು ಹೊರಹಾಕಿಲ್ಲ. ಕಂಪನಿಯ ಅಧಿಕಾರಿಗಳು ಭೂಮಿ ಮಾಡಲು ಕಚೇರಿಗಳನ್ನು ಕಂಬ ಸುತ್ತುವ ಕೆಲಸ ಮಾಡುತ್ತಿದ್ದಾರೆ. ಆದಾಗ್ಯೂ ಕೆಎಸ್ಎಸ್ಐಡಿಸಿ ಮಾತ್ರ ಈ ಬಗ್ಗೆದೆಲ್ಲ ತಲೆ ಕೆಡಿಸಿಕೊಂಡಿಲ್ಲ. ವಿಚಿತ್ರವೆಂದರೆ ಎಡಿಡಿ ಕಂಪನಿ 28 ಆಗಸ್ಟ್ 2018ರಲ್ಲಿ ಕಳುಹಿಸಿದ್ದ ಇಮೇಲ್ಗೆ ಪ್ರತಿಕ್ರಿಯೆ ನೀಡಿದ್ದ ಅಂದಿನ ರಕ್ಷಣಾ ಸಚಿವರಾಗಿದ್ದ ನಿರ್ಮಲಾ ಸೀತಾರಾಮನ್ ಅವರು ಸೆಪ್ಟೆಂಬರ್ 6, 2018ರಂದು ಕೆಎಸ್ಎಸ್ಐಡಿಸಿಗೆ ಪತ್ರ ಬರೆದು ಕಂಪನಿಗೆ ಆದ್ಯತೆ ಮೇಲೆ ಭೂಮಿಯನ್ನು ಮಂಜೂರು ಮಾಡುವಂಥ ನಿರ್ದೇಶನವನ್ನು ನೀಡಿದರು. ಆದರೆ ಈ ನಿರ್ದೇಶನಕ್ಕೆ ಕೆಎಸ್ಐಡಿಸಿ ತಲೆಯನ್ನು ಕೆಡಿಸಿಕೊಂಡಿಲ್ಲ ಮತ್ತು ಭೂಮಿ ಮಂಜೂರು ಮಾಡುವ ಗೋಜಿಗೂ ಸಹ ಹೋಗಿಲ್ಲದೆ ಇರುವುದು ವಿಪರ್ಯಾಸವೇ ಸರಿ. ಇನ್ನು ಈ ವಿಷಯವಾಗಿ ಸುಪ್ರೀಂ ಕೋರ್ಟ್ನ ಸಣ್ಣ ಕೈಗಾರಿಕೆಗಳ ಪರವಾಗಿ ಹಾಗೂ ಗಿರೀಶ್ ಅವರ ಪರವಾಗಿ ಇರುವಂತಹ ವಕೀಲರಾದ ಸಂಕೇತ್ ಎಂ ಏಣಿಗೆ ಮಾತನಾಡಿ, ಇದು ಕೆಎಸ್ಎಸ್ಐಡಿಸಿ ಇಂದ ಆದ ಲೋಪ. ಭಾರತೀಯ ರಕ್ಷಣಾ ಸಂಸ್ಥೆಗಳಿಗೆ ಅಗತ್ಯವಿರುವ ಅತ್ಯಂತ ಸೂಕ್ಷ್ಮ ಟೂಲ್ ಉತ್ಪಾದನೆ ಮಾಡುವ ಪ್ರಕ್ರಿಯೆ ಮೇಲೆ ಇದು ವ್ಯತಿರಿಕ್ತ ಪರಿಣಾಮ ಬೀರಿದೆ. ಈ ಪರಿಣಾಮವು ರಾಷ್ಟ್ರೀಯತೆ ಭದ್ರತೆ ಮೇಲೆ ನೇರ ಪರಿಣಾಮ ಬೀಳಲಿದೆ. ಈ ಹಿನ್ನೆಲೆಯಲ್ಲಿ ಉನ್ನತ ಮಟ್ಟದ ತನಿಖೆಯಾಗಬೇಕು ಮತ್ತು ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕು ಎಂದು ಸಂಕೇತ್ ಎಂ ಏಣಿಗೆ ಹೇಳಿದಿಷ್ಟು. ಎಡಿಡಿ ಇಂಜಿನಿಯರಿಂಗ್ ಕಾಂಪೋನೆಂಟ್ಸ್ ಇಂಡಿಯಾ ಲಿಮಿಟೆಡ್ ಇದು ಭಾರತದ ಒಂದು ಉದ್ಯಮ ಆಗಿದ್ದು, ಇದು ಹೈ ಎಂಡ್ ಕಟಿಂಗ್ ಟೂಲ್ಸ್ ಅಂದರೆ ಈಗ ಯುದ್ಧದ ವಿಮಾನಗಳಲ್ಲಿ ಬಳಸುವಂಥ ವಿಶೇಷ ತಂತ್ರಜ್ಞಾನ ಹೊಂದಿರುವಂಥ ಹೈ ಎಂಡ್ ಮಷಿನ್ ಕಟಿಂಗ್ ಟೂಲ್ಸ್ ಏನಿರ್ತವೆ ಅವನ್ನು ಉತ್ಪಾದಿಸ್ತಾರೆ. ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಸಂಶೋಧನೆ ಮಾಡಿ ಮತ್ತು ಅದರ
ಅಭಿವೃದ್ಧಿಗೊಳಿಸುವಂಥ ಕಾರ್ಯವನ್ನು ಮಾಡ್ಕೊತಾರೆ. ಅವರು ಅಮೇರಿಕದ AIT ಅನ್ನೋ ಕಂಪ್ನಿ ಏನಿದೆ, ಅದು AIT ಅಂದರೆ ಅದು ಅಮೇರಿಕದ ಯುದ್ಧ ವಿಮಾನಗಳನ್ನು ತಯಾರು ಮಾಡುವಂಥ ಒಂದು ಕಂಪ್ನಿ. ಅದು F-15 ಆಗಿರ್ಬೋದು, F-20, F-35 ಯಾವುದೇ, ಅಥವಾ ಲೇಟೆಸ್ಟ್ F-40 ಆಗಿರ್ಬೋದು, ಅದನ್ನು ಉತ್ಪಾದಿಸುವಂಥ ಒಂದು ಕಂಪ್ನಿ. ಆ ಕಂಪ್ನಿಯವ್ರ ಜೊತೆ ಸಹಭಾಗಿತ್ವವನ್ನು ಹೊಂದಿರ್ತಾರೆ. ಈ ರಾಜ್ಯದಲ್ಲಿ ಏನೇ ಅವರು ಅಭಿವೃದ್ಧಿಪಡಿಸಬೇಕು ಅಥವಾ ಯುದ್ಧ ವಿಮಾನಗಳಿಗೆ ಸಂಬಂಧಪಟ್ಟಂಥ ಹೈ ಎಂಡ್ ಕಟಿಂಗ್ ಟೂಲ್ಸನ್ನು ಉತ್ಪಾದಿಸಬೇಕು ಅನ್ನೋ ವಿಚಾರದಲ್ಲಿ ಅವರು ಕೇಂದ್ರ ಸರ್ಕಾರಕ್ಕೆ ಒಂದು ಅರ್ಜಿಯನ್ನು ಹಾಕ್ತಾರೆ ಅಥವಾ ಅನುಮತಿಯನ್ನು ಕೇಳ್ತಾರೆ. ಅದರ ಪ್ರಕಾರ ಕೇಂದ್ರ ಸರ್ಕಾರ ಮಿನಿಸ್ಟ್ರಿ ಆಫ್ ಡಿಫೆನ್ಸ್, ಸೇನಾ ಸಂಬಂಧಪಟ್ಟಂಗೆ ಇದು ವಿಶೇಷವಾಗಿರುವಂಥ ಒಂದು ಇಂಡಸ್ಟ್ರಿ ಆಗಿರೋದ್ರಿಂದ, ಉದ್ಯಮವಾಗಿರೋದ್ರಿಂದ ಇವ್ರಿಗೆ ವಿಶೇಷವಾಗಿ ಕೇಂದ್ರ ಮಂತ್ರಿನೂ ಕೂಡ ಬರೀತಾರೆ. ಈ ಸರ್ಕಾರಕ್ಕೆ, ಕರ್ನಾಟಕ ಸರ್ಕಾರಕ್ಕೆ ಬಂದ ನಂತರನೂ ಕೂಡ ಸರ್ಕಾರದವರು ಈ ADD ಇಂಜಿನಿಯರಿಂಗ್ದವರಿಂದ ಒಂದು ಅರ್ಜಿಯನ್ನು ತೆಗೆದುಕೊಂಡು, ಅಂದರೆ ಸೈಟ್ ನಂಬರ್ D-143 ಅನ್ನೋ ಒಂದು ಸೈಟಿಗೆ ಸಂಬಂಧಪಟ್ಟಂಗೆ ADD ಇಂಜಿನಿಯರಿಂಗ್ ಕಂಪನಿ ಕಡೆಯಿಂದ ಒಂದು ಅರ್ಜಿಯನ್ನು ತೊಗೊಂಡು ಅದರಿಂದ 7 ಲಕ್ಷ ರೂಪಾಯಿಯನ್ನು DD ಅಂತಾಗಿ ಪಡೆದುಕೊಂಡರೂ ಕೂಡ ಯಾವುದೇ ಜಮೀನನ್ನು ಅವರಿಗೆ ಮಂಜೂರು ಮಾಡೋದಿಲ್ಲ. ಈಗ 2 ವರ್ಷ ಆದರೂ ಕೂಡ ಯಾವುದೇ ಜಮೀನನ್ನು ಮಂಜೂರು ಮಾಡದೇ ಇರೋದರಿಂದ ಅದು ADD ಕಂಪ್ನಿಯು ಯಾವುದೇ ಸಂಶೋಧನೆ ಆಗಲಿ, ಅಭಿವೃದ್ಧಿ ಆಗಲಿ ಅಥವಾ ಉತ್ಪಾದನೆ ಆಗಲಿ ಹೈ ಎಂಡ್ ಕಟಿಂಗ್ ಟೂಲ್ಸನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಇದರಿಂದ ADD ಕಂಪ್ನಿಗೆ ಅಷ್ಟೇ ಅಲ್ಲ, ಇದು ಕೇಂದ್ರ ಸರ್ಕಾರಕ್ಕಾಗಲಿ ಅಥವಾ ನಮ್ಮ ವಾಯು ಸೇನೆ ಅಂತ ಏನಿರ್ತೀವಿ ಅದಕ್ಕೆ ಬಹಳ ದೀರ್ಘವಾಗಿ ತೊಂದರೆ ಆಗ್ತಾಯಿದೆ. ಇನ್ನು ಯುವ ವಿದ್ಯಮಿ ADD ಕಂಪನಿಯ ಮುಖ್ಯಸ್ಥರು ಬೆಂಗಳೂರಿನ ಗಿರೀಶ್ ಲಿಂಗಣ್ಣ ಮಾತನಾಡಿ, 2018ರಿಂದ ಭೂಮಿ ಪಡೆದುಕೊಳ್ಳಲು ಸಾಕಷ್ಟು ಪ್ರಯತ್ನ ನಡೆಸಿದ್ದೇನೆ. ಪ್ರಧಾನಮಂತ್ರಿಗಳ ಮೇಕ್ ಇನ್ ಇಂಡಿಯಾ ಉಪಕ್ರಮದಿಂದ ಪ್ರೇರೇಪಿತನಾದ ನಾನು ನಮ್ಮದೇ ತವರು ನೆಲ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಿನ ಹೊರವಲಯ ನೆಲಮಂಗಲ ತಾಲೂಕಿನ ನಾರಾಯಣರಾವ್ ಪಾಳ್ಯದಲ್ಲಿ ಕೈಗಾರಿಕಾ ವಲಯದಲ್ಲಿ ನಿವೇಶನವನ್ನು ಖರೀದಿಸಿದ್ದರೆ, ಆದರೆ ಒಂದು ರಕ್ಷಣಾ ಕೈಗಾರಿಕೆ ಆರಂಭಿಸುವ ಕನಸು ನನಸಾಗುತ್ತಿಲ್ಲ ಎಂಬುದೇ ಬೇಸರ. ಇದಕ್ಕೆಲ್ಲ ರಾಜ್ಯ ಸರ್ಕಾರದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳೇ ನೇರ ಕಾರಣ ಎಂದು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇಂಜಿನಿಯರಿಂಗ್ ಕಾಂಪೋನೆಂಟ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ 2015 SPಲಿ ಇಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಇದು ADD ಜರ್ಮನಿಯ ಅಂಗಸಂಸ್ಥೆ ಆಗಿರ್ತದೆ. ನಾವು ಸೇಲ್ಸ್ ಆಫೀಸ್ ಜೊತೆಗೆ ಡಿಸೈನ್ ಸೆಂಟರು ಸ್ಟಾರ್ಟ್ ಮಾಡಿದ್ದೀವಿ ಇಲ್ಲಿ ಬ್ಯಾಂಗ್ಳೂರಲ್ಲಿ. ನಾವು ಡಿಫೆನ್ಸ್ ಇಂಡಸ್ಟ್ರೀಸ್ಗೆ ಈಗ ಡಿಫೆನ್ಸ್ ಇಂಡಸ್ಟ್ರೀಸ್ನ ಮನದಲ್ಲಿ ಇಟ್ಕೊಂಡೇ ನಾವು ಇದನ್ನು ಸ್ಟಾರ್ಟ್ ಮಾಡಿದ್ದು. ನಾವೀಗ ಸುಮಾರು ಅನೇಕ ಟೂಲ್ಸ್ಗಳು HAL, NAL, 515 ಆರ್ಮಿ ಬೇಸ್ ಅಂತ ಕಂಪ್ನಿಗಳಿಗೆ ನಾವು ಆಗಲೇ ಕೊಡ್ತಾ ಇದ್ದೀವಿ. ನಮ್ಮದು ಎಲ್ಲ ಕಸ್ಟಮೈಸ್ ಟೂಲಿಂಗ್ಸ್ ಇರ್ತದೆ. ನಾವು ಇಲ್ಲಿ ಡಿಸೈನ್ ಮಾಡ್ತೀವಿ, ಬಟ್ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ರಷ್ಯಾ ಮತ್ತು ಜರ್ಮನಿಲಿ ನಮ್ಮ ಅಂಗಸಂಸ್ಥೆಗಳನ್ನು ಮಾಡಿಸ್ತಾ ಇದ್ದೀವಿ. ನಾವು 2018ನೇ ಇಸ್ವಿಲಿ ನಾವು ಇಲ್ಲೇ ಉತ್ಪಾದನೆ ಮಾಡಬೇಕು ಅಂತ ಒಂದು D ಟೈಪ್ ಪ್ಲಾಟನ್ನು KSSIDCಲಿ ಅಪ್ಲೈ ಮಾಡಿರ್ತೀವಿ. ಬಟ್ 2018ರಿಂದ ಇದುವರೆಗೂ ನಮಗೆ ಯಾವುದೇ ವಿಧವಾದ ಒಂದು ಕಮ್ಯುನಿಕೇಶನ್ ಬಂದಿಲ್ಲ, ಕೊಡ್ತೀರಾ ಕೊಡಲ್ವಾ ಅಂತಲೂ ಹೇಳ್ತಾ ಇಲ್ಲ ಅವರು. ಇನ್ಫ್ಯಾಕ್ಟ್ 2018ನಲ್ಲಿ ಆಗ ರಕ್ಷಣಾ ಸಚಿವರಾದಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಸಹಿತ ನಮಗೆ ಕೂಡಲೇ ಮಂಜೂರು ಮಾಡಬೇಕು ಅಂತ ರೆಕಮೆಂಡೇಶನ್ ಕೊಟ್ಟಿರ್ತಾರೆ. ಆದರೆ ಅದ್ರ ಬಗ್ಗೆನೂ ಯಾವುದೇ ಕ್ರಮ ತಗೊಳ್ಳಲ್ಲ ನಮ್ಮ KSSIDC ಅವರು. ಇವಾಗ ಕೇಳಿದ್ರೆ ಏನೋ ಕಾನೂನು ತೊಡಕುಗಳಿದಾವೆ ಅಂತ ಹೇಳ್ತಾರೆ. ನಾನು ಹೇಳ್ತಾ ಇರೋದು ನೆಲಮಂಗಲ ಅಲ್ಲದಿದ್ದರೆ ಬೇರೆ ಯಾವ್ದಾದ್ರು ಸುತ್ತಮುತ್ತಲ ಪ್ರದೇಶದಲ್ಲಿ ನನಗೊಂದು ಜಾಗ ಕೊಡಿ, ಒಂದು ನಾವು ಉತ್ಪಾದನೆ ಶುರು ಮಾಡ್ತೀವಿ. ಇಷ್ಟೇ ನಮ್ಮ ಕೋರಿಕೆ ಸರ್. ಇನ್ನು ಸ್ಥಳೀಯರಾದಂತಹ ನಾರಾಯಣರಾವ್ ಪಾಳ್ಯದ ಸ್ಥಿತಿಯನ್ನು ನೋಡಿ ಮಾತನಾಡಿದಂತಹ ಮುನಿಗಂಗಯ್ಯ ಮಾತನಾಡಿ, ಸಣ್ಣ ಕೈಗಾರಿಕಾ ವಲಯ 100 ಎಕರೆಗೂ ಅಧಿಕವಾಗಿದೆ. ಆದರೆ ಇಲ್ಲಿ ಮೂಲಭೂತ ಸೌಕರ್ಯವಿಲ್ಲ. ನಿವೇಶನ ನೀಡಿದವರಿಗೆ ಕೈಗಾರಿಕೆ ಪ್ರಾರಂಭಿಸಿಲ್ಲ. ರಿಯಲ್ ಎಸ್ಟೇಟ್ ದಂಧೆಗೆ ಇಳಿದಿದ್ದಾರೆ. ಆದರೆ ನಿವೇಶನ ಕೇಳಿದವರಿಗೆ ನಿವೇಶನ ಕೊಟ್ಟಿಲ್ಲ. ಈ ಸಣ್ಣ ಕೈಗಾರಿಕಾ ವಲಯ ಇದೆ ಎಂಬುದು ಎಷ್ಟೋ ಜನಕ್ಕೆ ತಿಳಿದಿಲ್ಲ. ಸರ್ಕಾರ ಕಟ್ಟಿಸಿರುವ 25 ಸಣ್ಣ ಕೈಗಾರಿಕೆಗಳ ಒಂದು ಕಟ್ಟಡಗಳು ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ ಎಂದು ಬೇಸರವನ್ನು ವ್ಯಕ್ತಪಡಿಸಿದಿಷ್ಟು. ಸರ್ಕಾರಿ ಜಾಗಗಳೆಲ್ಲ ಅಲೆಕ್ಟ್ ಮಾಡಿ ಇದು ಮಾಡಿದ್ದಾರೆ. ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂತಲ್ಲ ಯಾರೂ. ಬಿಲ್ಡಿಂಗ್ಗಳು ಕಟ್ಟಿದ್ದಾರೆ, ಬಿಲ್ಡಿಂಗ್ಗಳೆಲ್ಲ ಗ್ಲಾಸ್ ಹೊಡಿತಿದ್ದಾರೆ, ಕಿಟಕಿಗಳು ಎಲ್ಲ ಹೊಡಿತಿದ್ದಾರೆ, ಹಾಳಾಗ್ತಾಯಿದೆ. ಆದರೆ ಸರ್ಕಾರಕ್ಕೆ ಇದನ್ನು ಬೇಕಾಗಿರೋರಿಗೆ ಇದು ಅಲೆಕ್ಟ್ ಆಗಿ ಅವ್ರು ಬಂದು ಉಪಯೋಗಿಸ್ಕೊತಾ ಇಲ್ಲ. ಈ ಥರ ಕಟ್ಟಡಗಳು ಸುಮಾರು ಒಂದು 20-25 ಕಟ್ಟಡಗಳು ಬಿಲ್ಡಿಂಗ್ಗಳು ಆಗಿದ್ದಾವೆ. ನಾವು ಕೂಡ ಯಾವೂ ಯಾವ ಬಂದಿಲ್ಲ.
ಇವರು ಸರ್ಕಾರದವ್ರು ಕಟ್ಟಿರೋ ಬಿಲ್ಡಿಂಗ್ಗಳಿಗೆಲ್ಲ ಇನ್ನೂವರೆಗೂ ಯಾರೂ ಬಂದಿಲ್ಲ. ಬೇರೆ ಎಷ್ಟು ಫ್ಯಾಕ್ಟ್ರಿ ರನ್ ಆಗ್ತದೆ ಸುಮಾರು ಒಂದು ಸರ್ ಇಲ್ಲಿ ಒಂದು 7-8 ಫ್ಯಾಕ್ಟ್ರಿಗಳು ರನ್ ಆಗ್ತಾ ಇದೆ ಸರ್. ಅಂದರೆ ಸ್ವಂತ ಅವ್ರಿಗೆ ಅಲೆಕ್ಟ್ ಆಗಿರೋರು ಅವರೇ ಬಂದು ಕಟ್ಕೊಂಡು ಈ ಜಾಗಕ್ಕೆ ಇದು ಬಿಲ್ಡಿಂಗ್ ಕಟ್ಕೊಂಡು ಒಂದು ಕೆಲವೊಂದು ಜನಕ್ಕೆ ಕೆಲಸಗಳು ಕೊಡ್ತಾ ಇದ್ದಾರೆ. ಇಲ್ಲಿಗೆ ಫ್ಯಾಕ್ಟ್ರಿಗಳು ಬಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆದರೆ ಈ ಸುತ್ತಮುತ್ತ ಹಳ್ಳಿಗಳಿಗೆ ಸ್ವಲ್ಪ ಬಡ ಜನಗಳಿಗೆ ಆಹಾರಕ್ಕೆ ಒಂದು ಅನುಕೂಲ ಆಗುತ್ತೆ. ಒಟ್ಟಾರೆ ಈಗಾಗಲೇ ಬೂದಿಹಾಳ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾಚೋಹಳ್ಳಿ ಪಕ್ಕದ ನಾರಾಯಣರಾವ್ ಪಾಳ್ಯದಲ್ಲಿ ಸಣ್ಣ ಕೈಗಾರಿಕಾ ಮಂಡಳಿ ಹಲವಾರು ನಿವೇಶನ ನೀಡಿದೆ. ಕೇವಲ 5 ಕಾರ್ಖಾನೆ ಪ್ರಾರಂಭವಾಗಿದೆ. ಅದರಲ್ಲೂ ನಮ್ಮ ಕಂಪನಿ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಉತ್ಪಾದನೆ ಮಾಡುತ್ತಿದೆ. ಯುವ ಉದ್ಯಮಿ ಗಿರೀಶ್ ಲಿಂಗಣ್ಣ ಅವರಿಗೆ ಸರ್ಕಾರಗಳು ಸಹಕರಿಸಬೇಕು. ರಕ್ಷಣಾ ಯಂತ್ರಕ್ಕೆ ಸಹಕರಿಸದಿದ್ದರೆ ಹೇಗೆ? ಸಣ್ಣ ಕೈಗಾರಿಕಾ ವಲಯಕ್ಕೆ ಮೂಲಭೂತ ರಸ್ತೆ ಸೌಲಭ್ಯವನ್ನು ಕಲ್ಪಿಸಬೇಕು ಎಂದು ಬೂದಿಹಾಳ್ ಪಂಚಾಯಿತಿಗೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟವರು ಈ ಸಣ್ಣ ಕೈಗಾರಿಕಾ ಇಲಾಖೆಗೆ ಒಂದು ಕಾಯಕಲ್ಪ ನೀಡುವರೇ ಎಂಬುದನ್ನು ಕಾದು ನೋಡಬೇಕಾಗಿದೆ. ಸ್ಪೆಷಲ್ ರಿಪೋರ್ಟ್ಗಾಗಿ ವಿಡಿಯೋ ಜರ್ನಲಿಸ್ಟ್ ತಗಿಕು ಪೆಸ್ಟ್ ಇದರ ಜೊತೆ KK ರಾಮ್, ಭವಾನಿ ನ್ಯೂಸ್ ಕನ್ನಡ, ಬೂದಿಹಾಳ್, ನೆಲಮಂಗಲ.